ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ವಿಡಿಯೋ. ಲೈವಲ್ಲಿ ಏನಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಆಗಿರುತ್ತೆ ಈ ವಿಡಿಯೋ. ಇಲ್ಲಿ ಈ ವಾರದ ಕ್ಯಾಪ್ಟನ್ಸಿ ಟಾಸ್ಕ್ ಜೋಡಿ ಟಾಸ್ಕ್ನ ನೀಡಿದ್ದಾರೆ. ಇಲ್ಲಿ ರಕ್ಷಿತಾ ಮತ್ತು ಮಾಳು ಅವರು, ಹಾಗೆ ರಜತ್ ಮತ್ತು ಚೈತ್ರ, ಸೂರಜ್ ರಾಶಿಕಾ, ಕಾವ್ಯ ಗಿಲ್ಲಿ, ಅಭಿಷೇಕ್ ಮತ್ತು ಸ್ಪಂದನ, ಹಾಗೆ ರಘು ಹಾಗೆ ಅಶ್ವಿನಿ ಅವರು ಈ ಜೋಡಿ ಟಾಸ್ಕಲ್ಲಿ ಪಾರ್ಟ್ನರ್ಸ್ ಆಗಿದ್ದಾರೆ. ಈ ಮೊದಲನೇ ಟಾಸ್ಕ್ ಏನು ಅಂತ ಅಂದರೆ, ಪಾರ್ಟ್ನರ್ಗಳಿಗೆ ಕಾಲಿಗೆ ದಾರ ಕಟ್ಟಿರ್ತಾರೆ. ಹಾಗೆ ಸ್ವಲ್ಪ ದೂರದಲ್ಲಿ ಒಂದು ಮಣ್ಣಿನ ಇದರೊಳಗಡೆ 5 ಬಾಲ್ಸ್ಗಳನ್ನ ಇಟ್ಟಿದ್ದಾರೆ. ಯಾರ್ಯಾರು ಇವಾಗ ಒಂದು ಬೆಲ್ ಬಂದಾಗಲೇ ಓಡೋಗಿ ಯಾರು ಫಸ್ಟ್ ಬಾಲ್ನ ತೊಗೊಂಡು ಮತ್ತೆ ಅವ್ರು ನಿಂತಿರೋ ಪ್ಲೇಸಲ್ಲಿರೋ ಆ ಟೇಬಲ್ ಮೇಲೆ ಬಾಲ್ನ ತಂದು ಇಡಬೇಕು. ಅದನ್ನು ಯಾರು ಬೇಕಾದ್ರೂ ಕಸ್ಕೋಬೋದು, ಬಟ್ ಅದು ಯಾರು ಅವ್ರ ಕೈಗೆ ಸಿಗದೆ ತೊಗೊಂಬಂದು ಬಾಲ್ನ ಇಡೋದು ಈ ವಾರದ ಕ್ಯಾಪ್ಟನ್ಸಿ ಟಾಸ್ಕಲ್ಲಿ ಒಂದು ಫಸ್ಟ್ನೇ ಟಾಸ್ಕ್. ಇದರಲ್ಲಿ ಇವಾಗ ಪ್ರೆಸೆಂಟ್ ರಕ್ಷಿತಾ ಮತ್ತು ಮಾಳು ಅವರು 3 ಬಾಲ್ನ ಕಲೆಕ್ಟ್ ಮಾಡಿದ್ದಾರೆ. ಹಾಗೆ ಸೂರಜ್ ಮತ್ತು ರಾಶಿಕಾ 3 ಬಾಲ್ನ ಕಲೆಕ್ಟ್ ಮಾಡಿದ್ದಾರೆ. ಗಿಲ್ಲಿ ಮತ್ತು ಕಾವ್ಯ ಅವರು ಸಹ 3 ಬಾಲ್ನ ಕಲೆಕ್ಟ್ ಮಾಡಿದ್ದಾರೆ. ಮತ್ತು ನಮ್ಮ ರಘು ಅಣ್ಣ ಮತ್ತು ಅಶ್ವಿನಿ ಮೇಡಮು 1 ಬಾಲ್ ಕಲೆಕ್ಟ್ ಮಾಡಿದ್ದಾರೆ. ಹಾಗೆ ಸ್ಪಂದನ ಮತ್ತು ಅಭಿಷೇಕ್ ಅವರು 1 ಬಾಲ್ನ ಕಲೆಕ್ಟ್ ಮಾಡಿದ್ದಾರೆ. ಚೈತ್ರ ಹಾಗೆ ರಜತ್ ಅವರು 2 ಬಾಲ್ನ ಕಲೆಕ್ಟ್ ಮಾಡಿದ್ದಾರೆ. ಈ ಚಟುವಟಿಕೆಯಲ್ಲಿ ಎಲ್ಲರೂ ತುಂಬ ಫಾಸ್ಟಾಗಿದ್ದಾರೆ. ಇಲ್ಲಿ ಮಾಳು ಮತ್ತು ರಕ್ಷಿತಾ ಹಾಗೆ ಗಿಲ್ಲಿ ಮತ್ತು ಕಾವ್ಯ ಸ್ವಲ್ಪ ಫಾಸ್ಟಾಗಿದ್ದಾರೆ. ಇಲ್ಲಿ ಫಸ್ಟ್ ಟಾಸ್ಕಲ್ಲಿ ಏನಾಯಿತು ಅಂದರೆ, ರಾಶಿಕಾ ಮತ್ತು ಸೂರಜ್ನ ರಜತ್ ಮತ್ತು ಚೈತ್ರ ಅವರು ಅಟ್ಯಾಕ್ ಮಾಡಿಬಿಟ್ಟು ಬಾಲ್ನ ತೊಗೊಂಡು ಹೋಗದೇ ಇರೋಂಗೆ ಅವ್ರ ಮೇಲೆ ಬಿದ್ದುಬಿಡ್ತಾರೆ. ಸೊ ಹೇಗೋ ಸುಮಾರು ಹೊತ್ತಾದಮೇಲೆ ಅವ್ರು ಎದ್ಮೇಲೆ ಬಾಲ್ನ ಕಿತ್ಕೊಳ್ಳೋಕ್ಕೆ ಟ್ರೈ ಮಾಡ್ತಾರೆ, ಬಟ್ ಅದು ಆಗೋದಿಲ್ಲ. ಮತ್ತು ಸೂರಜ್ ಅವರೇ ಬಾಲ್ನ ಎತ್ಕೊಂಡೋಗಿ ಇಡ್ತಾರೆ. ಅದಾದಮೇಲೆ ಸೆಕೆಂಡ್ ರೌಂಡಲ್ಲಿ ಕಾವ್ಯ ಮತ್ತು ಗಿಲ್ಲಿ 2 ಬಾಲ್ನ ಎತ್ಕೊಬರ್ತಾರೆ. ಇಲ್ಲಿ ರಕ್ಷಿತಾ ಒಂದು ಒಳ್ಳೆ ಸ್ಟ್ರಾಟಜಿ ಮಾಡ್ತಾಳೆ. 1 ಬಾಲ್ನ ತೊಗೊಂಡು ಇನ್ನೊಂದು ಬಾಲ್ನ ಬೇರೆ ಕಡೆ ಎಸ್ಬಿಟ್ಟು ಓಡೋಗಿ ಬಾಲ್ನ ಇಟ್ಬಿಟ್ಟು ಮತ್ತೆ ಬಂದುಬಿಟ್ಟು ಇಲ್ಲಿ ಅವರವರೇ ಜಗಳ ಆಡ್ತಿರ್ತಾರೆ. ಬಟ್ ಅವಳು ತುಂಬ ಸ್ಟ್ರಾಟಜಿಕ್ಕಾಗಿ ಅಲ್ಲಿ ಸೈಡಿಗೆ ಹಾಕಿದ ಬಾಲ್ನ ಎತ್ಕೊಂಡೋಗಿ ಮತ್ತೆ ಅಲ್ಲಿಡ್ತಾಳೆ. ಸೊ ಹಾಗಾಗಿ ಮಾಳು ಮತ್ತು ರಕ್ಷಿತಾ 3 ಬಾಲ್ನ ಕಲೆಕ್ಟ್ ಮಾಡಿ ಅವ್ರ ಟೇಬಲ್ ಮೇಲೆ ಇಟ್ಟಿದ್ದಾರೆ. ಇನ್ನೂ ಈ ಟಾಸ್ಕ್ ಕಂಪ್ಲೀಟ್ ಆಗಿಲ್ಲ. ಇದು ಆಫ್ ಅಪ್ಡೇಟ್. ಟಾಸ್ಕ್ ಮುಗಿದ ಮೇಲೆ ಇದ್ರದ್ದು ಅಪ್ಡೇಟ್ ಏನಿದೆ ಮತ್ತೆ ಕೊಡ್ತೀನಿ. ಹಾಗೆ ನಾನು ವಿಡಿಯೋ ನೋಡ್ತಾ ಇರೋರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ಥರ ಲೈವ್ ಅಪ್ಡೇಟ್ನ ನೋಡ್ತಾ ಇರಿ. ಥ್ಯಾಂಕ್ ಯು.